ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತಾ, ನಾನು ಇವಾಗ ಧಾರವಾಡಕ್ಕೆ ಹೋಗ್ತಿದ್ದೀನಿ, ಸ್ವಲ್ಪ ಕೆಲಸ ಐತೆ. ಹಾಗಿದ್ದರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊರಡೋ ಸಮಯ. ಜಸ್ಟ್ ನಾವು ರೀಚ್ ಆದ್ವಿ. ಇವಾಗ ಜಸ್ಟ್ ಮೇನ್ ರೋಡ್ ಕನೆಕ್ಟ್ ಆದ್ವಿ. ಒಂದು ವೆಹಿಕಲ್ ಧಾರವಾಡ ಇದ್ದೇವೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಇವತ್ತ. ಇವಾಗ ನಾನು ನಿಯರ್ ಟು KMF. ಇವಾಗ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ, ಎಲ್ಲರೂ ಆಫೀಸಿಗೆ ಹೋಗಿದಾರಲ್ಲ ಅದಕ್ಕೋಸ್ಕರ. ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಎಲ್ಲ ಕಡೆನೂ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡ್ತಿದ್ದಾರೆ. ಫೈನಲ್ ಆಗಿ ನಾವು ಬ್ರಿಡ್ಜ್ ರೆಡಿ ಮಾಡಿದ್ದಾರೆ, ಚೆನ್ನಾಗಾಗಿದೆ. ಇಲ್ಲಿ ಪೇರವಣ್ಣ ಮಾರ್ತಿದ್ದಾರೆ. ಇಲ್ಲೇ ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಮಾಲ್ ಆಗ್ಬಿಟ್ಟಿದ್ದಾವ, ಭಾರಿ ಫೇಮಸ್ ಆಗಿಬಿಟ್ಟೈತೆ ಏರಿಯಾ ಇವಾಗಿದೆ. ನಾವು ಇವಾಗ ನಿಯರ್ ಟು ಸುವರ್ಣ ಪೆಟ್ರೋಲ್ ಬಂಕ್ ಅಂತ ಇದ್ದೀವಿ. ಇಲ್ಲೇ ರೈಟ್ ತಗೊಳ್ಳೋಣ ಇವಾಗ. ಧಾರವಾಡ ಬಂದಿದ್ದ ಕೆಲಸ ಆಯ್ತಾ, ಹೊಡ್ತಿದ್ದೇನೆ ಇವಾಗ. ನಾವು ಇವಾಗ ಶಿವಾಜಿ ಸರ್ಕಲ್ ಹತ್ರ ಇದ್ದೇವೆ ಧಾರವಾಡದಲ್ಲಿ. ನಾನು ಇವಾಗ ಧಾರವಾಡ ಮುರುಘಾ ಮಠದ ಹತ್ರ ಇದ್ದೇನೆ. ಒಳಗಡೆ ಯಾವ ಥರ ಇದೆ ನಾನು ನಿಮಗೆ ತೋರಿಸ್ತೇನೆ, ಹೊರಡೋಣ ಇವಾಗ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಏನು ನೋಡ್ತಿದ್ದೀರಿ ನೀವು ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಅಂತೇಳಿ. ಇಲ್ಲಿ ನೀವು ನೋಡುತ್ತಿದ್ದೀರಿ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಕೂಲ್ ಆಗಿದೆ. ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಬಂದ್ವಿ, ದರ್ಶನವೂ ಆಯಿತಾ. ಇಲ್ಲಿ ಕುಳಿತಿದ್ದೇವೆ. ತುಂಬ ಅಂದರೆ ತುಂಬ ಕೂಲಾಗಿದೆ, ಪ್ರಶಾಂತವಾಗಿದೆ, ಏನೋ ಒಂಥರ ಸಮಾಧಾನ ಅನ್ನಿಸ್ತಿದೆ. ಇನ್ನೊಂದು ಕೆಲವು ಸಮಯಗಳ ಇಲ್ಲಿ ಕಳೆದ ಹೊರಡೋಣ ನಾವು ಇವಾಗ. ನೀವು ಇಲ್ಲಿ ನೋಡ್ತಿದ್ದೀರಿ ಮೃತ್ಯುಂಜಯ ಅಪ್ಪುಗಳ ಗದ್ದಿಗೆ ಅದು.
ಇವಾಗ ಇಲ್ಲಿ ಪ್ರಸಾದ ಸ್ಟಾರ್ಟ್ ಆಗಿದೆ. ಪ್ರಸಾದ ತೊಗೊಂಡು ಹೊರಡೋಣ ಬಾಗಿಲಿಂದ. ಇವಾಗ ಪ್ರಸಾದ ಸಮಯ. ಇವಾಗ ಪ್ರಸಾದ ತೊಗೊಳಕ್ಕೆ ಬಂದಿದ್ದೇವೆ. ಪ್ರಸಾದ ತೊಗೊಂಡು ಹೊರಡೋಣ ಇವಾಗ. ಪ್ರಸಾದ ಎಲ್ಲ ತೊಗೊಂಡಾಯ್ತು. ನಾವಿವಾಗ ಹೊರಡ್ತಿದ್ದೀವಿ ಇಲ್ಲಿಂದ. ಮಳೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದ್ದಾವೆ ಧಾರವಾಡದಲ್ಲಿ. ಮಠಕ್ಕೆ ಬಂದಾಯ್ತಾ. ಧಾರವಾಡದಲ್ಲಿರೋ ಮುರುಘಾ ಮಠಕ್ಕೆ ದರ್ಶನ ಆಯ್ತಾ. ನಾನು ಇವಾಗ ನಿಯರ್ ಟು KCD ಕಾಲೇಜ್ ಇದ್ದೇನೆ. ನಾವು ಇವಾಗ ಧಾರವಾಡದ ಸಪ್ನಾಪುರ ಒಳಗಡೆ ಇದ್ದೇವೆ. ನಾವು ಇವಾಗ ಹಳ್ಯಾಳ್ ರೂಟ್ ಕಡೆ ಹೋಗ್ತಿದ್ದೇವೆ. ಕರ್ನಾಟಕ ಉನ್ನತ ಶಿಕ್ಷಣ ಅಕಾಡೆಮಿ ಹತ್ರ ಇದ್ದೇವೆ ಇವಾಗ ನಾವು ಆನ್ ದಿ ವೇ ಟು ಹಳ್ಯಾಳ ಇದ್ದೇವೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕೂಲ್ ಆಗಿದೆ. ನೋಡ್ತಿದ್ರಿ ನೀವು, ಫುಲ್ ಗ್ರೀನ್ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ರೆಸಾರ್ಟ್ ದಾಂಡೇಲಿ ಹೋಗಿ ಬರ್ತಿದ್ದಾರೆ. ನೀವು ನೋಡ್ತಿದ್ರಿ ಯಾವ ಥರ ಇದೆ ಅನ್ನೋದನ್ನ. ಇಲ್ಲಿ ನೋಡ್ತಿದ್ರಿ ಡಕ್ ಸಾಕ್ಯಾರ ಇವ್ರೆ. 4 ಡಕ್ ಅದಾವೆ, ಬಾತ್ಕೋಳಿ. ಫೈನಲಿ ನಾವು ಹಳ್ಯಾಳನ್ನ ರೀಚ್ ಆದ್ವಿ. ನಾನಿವಾಗ ಹಳ್ಯಾಳದಲ್ಲಿದ್ದೇನೆ. ಹಳ್ಯಾಳದಲ್ಲಿ ಫೇಮಸ್ ಆಗಿರುವಂಥ ವಡಾಪಾವ್ ತಿಂದಾಯ್ತಾ ಮತ್ತು ಮೈಸೂರು ಬಜ್ಜಿ ತಿಂದಾಯ್ತಾ. ಇವಾಗ ಟೈಮ್ 7 ಗಂಟೆ. ನಾನು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವಾಗ ಧಾರವಾಡ ರೀಚ್ ಆಗೋಕ್ಕೆ 1 ಅವರ್ ಆಗ್ತೈತೆ. ನಾವು ಇವಾಗ ಆನ್ ದಿ ವೇ ಟು ಧಾರವಾಡ ಇದ್ದೇವೆ. ನಾವು ಧಾರವಾಡ ರೀಚ್ ಆಗೋದು ಇನ್ನೊಂದು 1 ಅವರ್ ಆಗ್ತೈತೆ. ತುಂಬ ಲೇಟಾಗಿ ಹೋಯ್ತಾ. ವೆದರ್ ತುಂಬ ಕೂಲ್ ಆಗಿದೆ, ಬಟ್ ಮಳೆ ಬರೋ ಥರ ಕಾಣಿಸ್ತಾ ಇದೆ. ಎಂದಿನಂತೆ ಇವತ್ತಿನ ವ್ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು.